ಈ ಪ್ರಾಡಕ್ಟು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೀನಿ. ಹೇ ಪ್ರೇಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಈ ವಿಡಿಯೋದಲ್ಲಿ ಫ್ಲಿಪ್ಕಾರ್ಟ್ ಆ್ಯಪಲ್ಲಿ ಆರ್ಡರ್ ಮಾಡೋದು ಹೇಗೆ ಅಂತ ನಾನು ವಿಡಿಯೋದಲ್ಲಿ ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ. ಫ್ಲಿಪ್ಕಾರ್ಟಲ್ಲಿ ಮೊಬೈಲ್ ಆಗ್ಬೋದು, ಲ್ಯಾಪ್ಟಾಪ್ ಆಗ್ಬೋದು, ಯಾವುದು ನೀವು ಆರ್ಡರ್ ಮಾಡಿದ್ರೂ ಇರೋ ಪ್ರಾಸೆಸ್ ಎಲ್ಲ ಒಂದೇ. ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ಸು ಹೇಗೆ ಆರ್ಡರ್ ಮಾಡೋದಂತ ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ. ಹಾಗೆ CODಯಲ್ಲಿ ನಾವು ಆರ್ಡರ್ ಮಾಡೋದು ಹೇಗೆ, UPI ಇಲ್ಲ ಅಂದರೆ ಕಾರ್ಡ್ ಪೇಮೆಂಟ್ ಮಾಡಿ ನಾವು ಆರ್ಡರ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ತೋರಿಸ್ತೀನಿ. ಹಾಗೆ ಸಪೋಸು ನಿಮಗೆ OTP ಬರ್ತೈತೆ, ಅದು OTP ಶೇರ್ ಮಾಡಬೇಕಾ ಬೇಡ ಅಂತ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಮಾತಾಡ್ತೀನಿ. ಈ ವಿಡಿಯೋದಲ್ಲಿ ಕ್ಲಿಯರಾಗಿ ವಿಡಿಯೋ ಎಲ್ಲ ನೋಡಿ ಡೆಫಿನೆಟಾಗಿ ನಿಮಗೆ ಒಂದು ಕ್ಲಾರಿಫಿಕೇಷನ್ ಬರ್ತೈತೆ. ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ನಿಮಗೇನು ಅರ್ಥ ಆಗಲ್ಲ. ಹಾಗೆ ನೀವು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತುವರೆಗೆ ನಮ್ಮ ಚಾನಲ್ಗೆ 10,000 ಮೇಲೆ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ನಿಮ್ಮ ಸಪೋರ್ಟ್ಗೆ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಇವಾಗ ನಾನು ಕ್ಲಿಯರಾಗಿ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಶಾಪಿಂಗ್ ಮಾಡೋದು ಹೇಗೆ ಅಂತ ನಾನು ಕ್ಲಿಯರಾಗಿ ತೋರಿಸ್ತೀನಿ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ, ಫ್ಲಿಪ್ಕಾರ್ಟ್ ಲಿಂಕ್ ಕೊಟ್ಟಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಫ್ಲಿಪ್ಕಾರ್ಟ್ ಆ್ಯಪ್ಗೆ ಹೋಗ್ತೀರಾ. ಹೋದ್ಮೇಲೆ ಇರೋ ಪ್ರಾಸೆಸ್ ಎಲ್ಲ ಕ್ಲಿಯರಾಗಿ ಇವಾಗ ನಾನು ಮಾತಾಡ್ತೀನಿ. ಫ್ಲಿಪ್ಕಾರ್ಟ್ ಆ್ಯಪ್ ಓಪನ್ ಮಾಡಿದ ಮೇಲೆ ಇಲ್ಲಿ ಅಕೌಂಟ್ ಅಂತ ಒಂದು ಆಪ್ಷನ್ ಇರ್ತೈತೆ, ನೀವು ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ನೋಡ್ಬೋದು ಲಾಗಿನ್ ಅಂತ ಒಂದು ಆಪ್ಷನ್ ಇರ್ತೈತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ನಿಮ್ಮದು ಮೊಬೈಲ್ ನಂಬರ್ ಎಂಟರ್ ಮಾಡಬೇಕು. ಮೊಬೈಲ್ ನಂಬರ್ ಎಂಟರ್ ಮಾಡಿರಿ. ಮೊಬೈಲ್ ನಂಬರ್ ಎಂಟರ್ ಮಾಡಿದ ಮೇಲೆ ಕೆಳಗಡೆ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಇರ್ತೈತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಒಂದು OTP ಬರ್ತೈತೆ ನಿಮ್ಮ ಮೊಬೈಲ್ಗೆ. ಆ OTP ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಇಲ್ಲಿ ವೆರಿಫೈ ಅಂತ ಒಂದು ಆಪ್ಷನ್ ಇರ್ತೈತೆ, ನೀವು ಆ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಲಾಗಿನ್ ಆಗ್ತೀರಾ. ಸಪೋಸ್ ಅದಕ್ಕೆ ಮುಂಚೆ ನೀವು ರಿಜಿಸ್ಟರ್ ಆಗಿದ್ದರೆ, ಸಪೋಸ್ ಇದು ನಿಮ್ಮದು ಫಸ್ಟ್ ಟೈಮ್ ಆದರೆ ಮಾತ್ರ ನಿಮ್ಮದು ನೇಮ್ ಆ ಥರ ಡೀಟೇಲ್ಸ್ ಕೇಳ್ತೈತೆ, ಅವು ಎಂಟರ್ ಮಾಡಿ. ಅವು ಎಂಟರ್ ಮಾಡಿದ ಮೇಲೆ ನೀವು ಆ್ಯಪ್ಗೆ ಲಾಗಿನ್ ಆಗ್ತೀರಾ. ನೀವು ಲಾಗಿನ್ ಆದಮೇಲೆ ಫಸ್ಟ್ ಅಡ್ರೆಸ್ ಆ್ಯಡ್ ಮಾಡಿದ್ರೆ ಆರ್ಡರ್ ಮಾಡೋದು ಈಸಿ ಆಗುತ್ತೆ. ಅದಕ್ಕೆ ನಾನು ಫಸ್ಟು ಅಡ್ರೆಸ್ ಆ್ಯಡ್ ಮಾಡಿ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಇಲ್ಲಿ ಅಕೌಂಟ್ ಅಂತ ಒಂದು ಆಪ್ಷನ್ ಇರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಿದರೆ ಅಲ್ಲಿ ಸೇವ್ಡ್ ಅಡ್ರೆಸ್ಸಸ್ ಅಂತ ಒಂದು ಆಪ್ಷನ್ ಬರ್ತೈತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ನೋಡ್ಬೋದು ಆ್ಯಡ್ ನ್ಯೂ ಅಂತ ಒಂದು ಆಪ್ಷನ್ ಇರ್ತೈತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ 2 ಆಪ್ಷನ್ಸ್ ಕೇಳ್ತವೆ, ಅವೇ ಫ್ರಮ್ ಮೈ ಲೊಕೇಶನ್, ಯೂಸ್ ಕರೆಂಟ್ ಲೊಕೇಶನ್ ಅಂತ. ನೀವು ಯೂಸ್ ಕರೆಂಟ್ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು. ಯೂಸ್ ಕರೆಂಟ್ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮದು ಆಟೋಮೆಟಿಕ್ಕಾಗಿ ಲೊಕೇಶನ್ ತಗೊತೈತೆ. ಸಪೋಸ್ ಅಲ್ಲಿ ನೀವು ಚೆಕ್ ಮಾಡಿದ ಮೇಲೆ ಸರಿಯಾಗಿ ತಗೊಂಡಿಲ್ಲ ಅಂದರೆ ಅಲ್ಲಿ ನೀವು ಯಾರೋ ಮಾರ್ಕ್ನ ಈ ಥರ ನೀವು ಶಿಫ್ಟ್ ಮಾಡ್ಬೋದು. ಶಿಫ್ಟ್ ಮಾಡಿದ ಮೇಲೆ ಕರೆಕ್ಟ್ ಅಡ್ರೆಸ್ ಸೆಲೆಕ್ಟ್ ಮಾಡ್ಕೊಂಡಿದ ಮೇಲೆ ಕೆಳಗಡೆ ಆ್ಯಡ್ ಅಡ್ರೆಸ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇರ್ತೈತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸಪೋಸ್ ನೀವು ಸಿಟಿಯಲ್ಲಿದ್ದರೆ ಮಾತ್ರ ಫ್ಲ್ಯಾಟ್ ಹೌಸ್ ನೇಮ್ ಇದ್ದರೆ ಇಲ್ಲಿ ಎಂಟರ್ ಮಾಡಬೇಕು. ಸಪೋಸ್ ನೀವು ಅಲ್ಲಿಯಲ್ಲಿದ್ದರೆ ಮಾತ್ರ ನೀವು ಇಲ್ಲಿ ಊರ ಹೆಸರು ಎಂಟರ್ ಮಾಡಬೇಕು. ನಿಮ್ಮ ಊರು ಹೆಸರು ಎಂಟರ್ ಮಾಡಿದ ಮೇಲೆ ಕೆಳಗಡೆ ಫುಲ್ ನೇಮ್ ಕೇಳ್ತೈತೆ, ಅಲ್ಲಿ ನೀವು ಫುಲ್ ನೇಮ್ ಎಂಟರ್ ಮಾಡಬೇಕು. ಲೈಕ್ ವೀರು ಎಮ್ ಆ ಥರ ನಿಮ್ಮದು ಫುಲ್ ನೇಮ್ ಎಂಟರ್ ಮಾಡಬೇಕು. ಹಾಗೆ ಅದಾದಮೇಲೆ ಕೆಳಗಡೆ ಮೊಬೈಲ್ ನಂಬರ್ ಕೇಳ್ತೈತೆ, ನಿಮ್ಮದು ಮೊಬೈಲ್ ನಂಬರ್ ಎಂಟರ್ ಮಾಡಬೇಕು. ಇವಾಗ ಆ್ಯಕ್ಟಿವ್ ಆಗಿರೋ ಮೊಬೈಲ್ ನಂಬರ್ ಎಂಟರ್ ಮಾಡಬೇಕು. ಮೊಬೈಲ್ ನಂಬರ್ ಎಂಟರ್ ಮಾಡಿದ್ಮೇಲೆ ಕೆಳಗಡೆ ಆಲ್ಟರ್ನೇಟಿವ್ ಫೋನ್ ನಂಬರ್ ಅಂತ ಕೇಳ್ತಾ ಇದೆ, ಅದು ನೀವು ಎಂಟರ್ ಮಾಡಿದ್ರೂ ಮಾಡಿಲ್ಲ ಅಂದ್ರೂ ಪ್ರಾಬ್ಲಮ್ ಇಲ್ಲ. ಸಪೋಸು ನಿಮ್ಮದು ಮೇಯ್ನ್ ಮೊಬೈಲ್ ನಂಬರ್ ವರ್ಕ್ ಆಗಿಲ್ಲ ಅಂದರೆ ಅವರು ಡೆಲಿವರಿ ಪಾರ್ಟ್ನವರು ಈ ಸೆಕೆಂಡ್ರಿ ಮೊಬೈಲ್ ನಂಬರ್ಗೆ ಅವ್ರು ಕಾಲ್ ಮಾಡ್ತಾರೆ. ಅದಕ್ಕೆ ನೀವು ಆಲ್ಟರ್ನೇಟಿವ್ ಮೊಬೈಲ್ ನಂಬರನ್ನು ಎಂಟರ್ ಮಾಡ್ಬೋದು. ಆಮೇಲೆ ಫೈನಲ್ ಆಗಿ ಈ ಅಡ್ರೆಸ್ಸು ಹೋಮ್ದ ಇಲ್ಲಾಂದರೆ ನೀವು ವರ್ಕ್ ಮಾಡೋ ಪ್ಲೇಸ್ದ ಅಂತ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ ಮೇಲೆ ಕೆಳಗಡೆ ಸೇವ್ ಅಡ್ರೆಸ್ ಅಂತ ಒಂದು ಆಪ್ಷನ್ ಇರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಥರ ಮಾಡಿದರೆ ನಿಮ್ಮದು ಅಡ್ರೆಸ್ ಸೇವ್ ಆಗ್ತದೆ. ಇವಾಗ ನಾನು ಆರ್ಡರ್ ಮಾಡಿ ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ. ನೀವು ಅಡ್ರೆಸ್ ಆ್ಯಡ್ ಮಾಡಿದ ಮೇಲೆ ನಾವು 2 ಥರ ಆರ್ಡರ್ ಮಾಡ್ಬೋದು. ಒಂದೇನಂದರೆ ಇಲ್ಲಿ ಕ್ಯಾಟಗಿರೀಸ್ ಅಂತ ಒಂದು ಆಪ್ಷನ್ ಐತೆ, ನೀವು ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಎಲ್ಲ ಕ್ಯಾಟಗಿರೀಸ್ ಇರ್ತವೆ, ಲೈಕ್ ಮೊಬೈಲ್ಸ್ ಆಗ್ಬೋದು, ಇಲ್ಲಾಂದರೆ ಬಟ್ಟೆ ಆಗ್ಬೋದು, ಹಾಗೆ ಹೋಮ್ ಪ್ರಾಡಕ್ಟ್ಸ್ ಆಗ್ಬೋದು. ಈ ಥರ ಎಲ್ಲ ಕ್ಯಾಟಗಿರೀಸ್ ಅಲ್ಲಿ ಇರ್ತವೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಎಷ್ಟಾಗಿರೋ ಪ್ರಾಡಕ್ಟ್ನ ನೀವು ಆರ್ಡರ್ ಮಾಡ್ಬೋದು. ಇಲ್ಲಾಂದರೆ ಸೆಕೆಂಡ್ ಆಪ್ಷನ್ ಒಂದೈತೆ, ಅದೇನಂದರೆ ಅಲ್ಲಿ ಮೇಲೆ ನೀವು ನೋಡ್ಬೋದು ಸರ್ಚ್ ಬಾರ್ ಒಂದಿದೆ, ಅಲ್ಲಿಗೆ ಹೋಗಿ ನೀವು ನಿಮ್ಗೆ ಏನು ಬೇಕೋ ಅದು ಸರ್ಚ್ ಮಾಡಿ ನಿಮ್ಗೆ ಇಷ್ಟ ಆಗಿರೋ ಪ್ರಾಡಕ್ಟ್ನ ಆರ್ಡರ್ ಮಾಡ್ಬೋದು. ನಾನು ಇವಾಗ ಸರ್ಚ್ ಮಾಡಿ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿ ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ. ನಾನು ಇವಾಗ ಒಂದು ಬಲ್ಬ್ ಆರ್ಡರ್ ಮಾಡಿ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ನೀವು ನೋಡ್ಬೋದು ನಾನು 40 ವಾಟ್ ಬಲ್ಬ್ ಅಂತ ಸರ್ಚ್ ಮಾಡಿದ್ದೀನಿ, ಇಲ್ಲಿ ಎಲ್ಲ ಬಂದಿದ್ದಾವೆ. ಇದರಲ್ಲಿ ನಾನು ಯಾವುದೋ ಒಂದು ನನಗೆ ಇಷ್ಟ ಆಗಿರೋದು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ.
ಆ ಬಲ್ಬ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ನೋಡ್ಬೋದು ಇಲ್ಲಿ 2 ಆಪ್ಷನ್ಸ್ ಬಂದಿದ್ದಾವೆ. ಒಂದೇನಂದರೆ ಆ್ಯಡ್ ಟು ಕಾರ್ಟ್, ಸೆಕೆಂಡ್ ಏನಂದರೆ ಬೈ ಅಟ್ 360 ಅಂತ. ಆ್ಯಡ್ ಟು ಕಾರ್ಟ್ ಅಂದರೆ ಏನಿಲ್ಲ, ಸಪೋಸ್ ನೀವು ಒಂದು ಪ್ರಾಡಕ್ಟ್ಗಿಂತ ಜಾಸ್ತಿ ಪ್ರಾಡಕ್ಟ್ಸ್ ಒಂದೇ ಸಲ ಆರ್ಡರ್ ಮಾಡಬೇಕು ಅನ್ಕೊತಾ ಇದ್ದರೆ ಮಾತ್ರ ಇದು ಕಾರ್ಟ್ಗೆ ಆ್ಯಡ್ ಮಾಡಿಕೊಂಡು ಇನ್ನೂ 2 ಆಗ್ಬೋದು 3 ಆಗ್ಬೋದು ಆ ಥರ ಪ್ರಾಡಕ್ಟ್ಸ್ ಎಲ್ಲ ಒಂದೇ ಸಲ ನೀವು ಕಾರ್ಟ್ಗೆ ಆ್ಯಡ್ ಮಾಡಿಕೊಂಡು ನೀವು ಆರ್ಡರ್ ಮಾಡ್ಬೋದು. ಅದೊಂಥರ. ಇಲ್ಲಾಂದರೆ ಓನ್ಲಿ ಈ ಪ್ರಾಡಕ್ಟ್ ಮಾತ್ರನೇ ನೀವು ಆರ್ಡರ್ ಮಾಡಬೇಕು ಅನ್ಕೊತಾ ಇದ್ದರೆ ಮಾತ್ರ ಬೈ ಅಟ್ 360 ಅಂತ ಆಯಿತು ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಆರ್ಡರ್ ಮಾಡ್ಬೋದು. ನಾನು ಕ್ಲಿಯರಾಗಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಸ್ಕ್ರೋಲ್ ಮಾಡಿದರೆ ಇಲ್ಲಿ ನೀವು ನೋಡ್ಬೋದು ಈ ಪ್ರಾಡಕ್ಟು ಯಾವಾಗ ನಿಮ್ಮ ಮನೆಗೆ ಬರೋ ಅವಕಾಶ ಇದೆ ಅಂತ ಅಲ್ಲಿ ತೋರಿಸ್ತೈತೆ. ನೀವು ನೋಡ್ಬೋದು ನನಗೆ ನಮ್ಮ ಅಡ್ರೆಸ್ಸಿಗೆ ನಾಳೆ ಈ ಪ್ರಾಡಕ್ಟ್ ಬರೋ ಅವಕಾಶ ಇದೆ. ಮ್ಯಾಕ್ಸಿಮಮ್ ಆ ಟೈಮಲ್ಲೇ ಬರ್ತೈತೆ, ಅವಾಗ ಸ್ವಲ್ಪ ಲೇಟ್ ಆಗೋ ಅವಕಾಶ ಇದೆ. ಈ ಥರ ನೀವು ನೋಡ್ಬೋದು. ಹಾಗೆ ಇಲ್ಲಿ ವಾವ್ ಡೀಲ್ ಅಂತ ಒಂದು ಆಪ್ಷನ್ ಐತೆ, ನೀವು ನೋಡ್ಬೋದು. ಇಲ್ಲಿ ನೀವು ಸೂಪರ್ ಕಾಯಿನ್ ಆಫರ್ಸ್ ಇದ್ದರೆ ಇಲ್ಲಿ ಚೆಕ್ ಮಾಡ್ಕೊಬೋದು, ಇಲ್ಲಾಂದರೆ ಕೂಪನ್ಸ್ ಆಫರ್ ಇರ್ತವೆ ಅವಾಗ. ಹಾಗೆ ಕಾರ್ಡ್ ಆಫರ್ಸ್, ಇವಾಗ ಮೊಬೈಲ್ ನಾವು ಸಪೋಸ್ ತಗೊತಾ ಇದ್ದರೆ ಮಾತ್ರ ಅಲ್ಲಿ ಕಾರ್ಡ್ ಆಫರ್ಸ್ ಇರ್ತವೆ. ನಾನು ಇವಾಗ ಕ್ಲಿಯರಾಗಿ ತೋರಿಸ್ತೀನಿ ನಿಮಗೆ. ಒಂದು ಮೊಬೈಲ್ ಸರ್ಚ್ ಮಾಡಿ ನೀವು ನೋಡ್ಬೋದು. ನಾನು ರ್ಯಾಂಡಮ್ ಆಗಿ ಮೊಬೈಲ್ ಸರ್ಚ್ ಮಾಡಿದ್ದೀನಿ. ಇಲ್ಲಿ ಕೆಳಗಡೆ ನೋಡಿದ್ರೆ ಇದು 1000 ರೂಪಾಯಿ ಕೂಪನ್ ಇದೆ. ಹಾಗೆ ಕಾರ್ಡ್ ಆಫರ್ಸ್ ನೀವು ನೋಡ್ಬೋದು. ಇಲ್ಲಿ HDFC ಕಾರ್ಡ್ ಮೇಲೆ 2000ವರೆಗೂ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಈ ಥರ ಎಲ್ಲ ಕಾರ್ಡ್ ಆಫರ್ಸ್ ನೋಡ್ಬೋದು, ಕೂಪನ್ಸ್ ಆಫರ್ಸ್ ನೋಡ್ಬೋದು, ಏನನ್ನ ಸೂಪರ್ ಕಾಯಿನ್ಸ್ ಆಫರ್ಸ್ ಇದ್ದರೆ ನೋಡ್ಬೋದು. ಡೆಫಿನೆಟಾಗಿ ಇದು ಚೆಕ್ ಮಾಡೇಬೇಕು ನೀವು. ಸಪೋಸ್ ಮೊಬೈಲ್ಸ್ ಇಲ್ಲ ಅಂದರೆ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಏನನ್ನ ನೀವು ತಗೊತಾ ಇದ್ದರೆ ಮಾತ್ರ ಡೆಫಿನೆಟಾಗಿ ಇದು ಚೆಕ್ ಮಾಡಿ. ಅಲ್ಲಿ ಕಾರ್ಡ್ ಆಫರ್ಸ್ ಇದ್ದಾವೆ, ಕೂಪನ್ ಆಫರ್ಸ್ ಇದ್ದಾವೆ ಅಂತ ಚೆಕ್ ಮಾಡಿ ಅಪ್ಲೈ ಮಾಡಿಕೊಂಡು ನೀವು ಆರ್ಡರ್ ಮಾಡಿದ್ರೆ ಜಾಸ್ತಿ ಮನಿ ನಿಮಗೆ ಸೇವ್ ಆಗ್ತೈತೆ. ಇವಾಗ ನಾನು ಬಲ್ಬ್ ಆರ್ಡರ್ ಮಾಡಿ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ನಾನು ಈ ಬಲ್ಬ್ ಮಾತ್ರನೇ ಆರ್ಡರ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು ಬೈ ಅಟ್ 360 ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ಮೇಲೆ ನೀವು ನೋಡ್ಬೋದು ಮೇಲೆ ಅಡ್ರೆಸ್ ಬರ್ತೈತೆ, ಕರೆಕ್ಟಾಗಿ ಕೊಟ್ಟಿದ್ರಾ ಇಲ್ಲ ಅಂತ ಇನ್ನೊಂದು ಸಲ ಚೆಕ್ ಮಾಡ್ಕೊಳೋದು ಒಳ್ಳೆಯದು. ಆ ಚೆಕ್ ಮಾಡಿದ್ಕೊಂಡಿದ ಮೇಲೆ ಇಲ್ಲಿ 2 ಆಪ್ಷನ್ಸ್ ಬರ್ತವೆ. ಎಕ್ಸ್ಪ್ರೆಸ್ ಡೆಲಿವರಿ ಅಂತ ಒಂದು ಆಪ್ಷನ್ ಬರ್ತೈತೆ. ಸೆಕೆಂಡ್ ಆಪ್ಷನ್ ನೀವು ನೋಡಿದ್ರೆ ಡೆಲಿವರಿ ಇನ್ 2 ಡೇಸ್ ಅಂತ ಬರ್ತೈತೆ. ನೀವು ಎಕ್ಸ್ಪ್ರೆಸ್ ಡೆಲಿವರಿ ಮೇಲೆ ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿದ ಮೇಲೆ ಸಪೋಸ್ ಕೆಲವೊಂದು ಟೈಮ್ಸ್ ಏನಾಗ್ತದೆ ಅಂದರೆ ಎಕ್ಸ್ಪ್ರೆಸ್ ಡೆಲಿವರಿ ಸ್ವಲ್ಪ ಅಮೌಂಟ್ ನಾವು ಕಟ್ಟಬೇಕಾಗುತ್ತೆ. ಆ ಥರ ಏನಾನಿದ್ರೆ ಮಾತ್ರ ನೀವು ಡೆಲಿವರಿ ಇನ್ 2 ಡೇಸ್ ಮೇಲೆ ಕ್ಲಿಕ್ ಮಾಡ್ಕೊಳೋದು ಒಳ್ಳೆಯದು. ಈ ಪ್ರಾಡಕ್ಟು ಎಷ್ಟು ದಿನಕ್ಕೆ ನಿಮ್ಮ ಮನೆಗೆ ಬರ್ತೈತೆ ಅಂತ ಅದು ನಿಮ್ಮ ಅಡ್ರೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸಪೋಸ್ ನೀವು ಮೆಟ್ರೋ ಸಿಟಿಯಲ್ಲಿ ಇದ್ದರೆ ಮಾತ್ರ 1 ಆಗ್ಬೋದು 2 ದಿನ ಆಗ್ಬೋದು, ಮ್ಯಾಕ್ಸಿಮಮ್ 2-3 ದಿನ ಒಳಗಡೆ ಬರೋ ಅವಕಾಶ ಜಾಸ್ತಿ ಇದೆ. ಸಪೋಸ್ ನೀವು ಹಳ್ಳಿಯಲ್ಲಿದ್ದರೆ ಮಾತ್ರ ಒಂದು 8 ದಿನದಿಂದ 10 ದಿನ ಒಳಗಡೆ ಬರೋ ಅವಕಾಶ ಮ್ಯಾಕ್ಸಿಮಮ್ ಇದೆ. ಈ ಥರ ನಿಮ್ಮ ಅಡ್ರೆಸ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ರಾಡಕ್ಟ್ ಯಾವಾಗ ಬರ್ತೈತೆ ಅಂತ. ಇವೆಲ್ಲ ನೀವು ಚೆಕ್ ಮಾಡ್ಕೊಂಡಿದ ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನೀವು ನೋಡ್ಬೋದು MRP ಎಷ್ಟಾಯ್ತು ಅಂತ ಕ್ಲಿಯರಾಗಿ ಇಲ್ಲಿ ತೋರಿಸ್ತೈತೆ. ಹಾಗೆ ಇಲ್ಲಿ ಪ್ಲಾಟ್ಫಾರ್ಮ್ ಫೀ ಅಂತ ನನಗೆ 9 ರೂಪೀಸ್ ಜಾಸ್ತಿ ಬೀಳ್ತೈತೆ. ಇದು ಸ್ವಲ್ಪ ಜಾಸ್ತಿ ಆಗ್ಬೋದು, ಇಲ್ಲಾಂದರೆ ಕಡಿಮೆ ಆಗ್ಬೋದು. ಹಾಗೆ ಫೈನಲ್ ಆಗಿ ಇವಾಗ ನಾನು 369 ರೂಪೀಸ್ ಕಟ್ಟಬೇಕಾಗುತ್ತೆ. 360 ಅಲ್ಲಿ ತೋರಿಸ್ತು. ಇವಾಗ 9 ರೂಪೀಸ್ ಪ್ಲಾಟ್ಫಾರ್ಮ್ ಫೀ ಆಗ್ತೈತೆ, ಇಲ್ಲಿ ಆ್ಯಡ್ ಮಾಡಿದ್ದಾರೆ. ಫೈನಲ್ ಆಗಿ 369 ರೂಪೀಸ್ ನಾನು ಇವಾಗ ಕಟ್ಟಬೇಕು. ನಾನು ಕ್ಲಿಯರಾಗಿ ನಿಮಗೆ ಕಟ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ಕೆಳಗಡೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ನೋಡ್ಬೋದು ಪೇಮೆಂಟ್ ಸೆಕ್ಷನಲ್ಲಿ 4 ಆಪ್ಷನ್ಸ್ ಇದ್ದಾವೆ. ಫಸ್ಟ್ UPI, ನಾವು UPIನಿಂದ ಪೇ ಮಾಡ್ಬೋದು. ಅಂದರೆ ಫೋನ್ಪೇ ಆಗ್ಬೋದು, ಗೂಗಲ್ ಪೇ ಆಗ್ಬೋದು, Paytm UPI ಆಗ್ಬೋದು. ಈ ಥರ ನೀವು UPI ಆ್ಯಪ್ಸ್ ಯೂಸ್ ಮಾಡಿ ಪೇಮೆಂಟ್ ಮಾಡ್ಬೋದು. ಆ UPI ಆ್ಯಪ್ನ ಸೆಲೆಕ್ಟ್ ಮಾಡಿಕೊಂಡು ನೀವು UPI ಪಿನ್ ಎಂಟರ್ ಮಾಡಿದ್ರೆ ನಿಮ್ಮದು ಆರ್ಡರ್ ಸಕ್ಸಸ್ ಆಗುತ್ತೆ. ನೆಕ್ಸ್ಟ್ ಏನಂದರೆ ಕಾರ್ಡ್ನಿಂದ ಪೇ ಮಾಡ್ಬೋದು. ಕ್ರೆಡಿಟ್ ಕಾರ್ಡ್ ಆಗ್ಬೋದು, ಡೆಬಿಟ್ ಕಾರ್ಡ್ ಆಗ್ಬೋದು. ಈ ಕಾರ್ಡ್ಸ್ನಿಂದ ನೀವು ಪೇಮೆಂಟ್ ಮಾಡ್ಬೋದು. ಫಸ್ಟ್ ಕಾರ್ಡ್ ನಂಬರ್ ಎಂಟರ್ ಮಾಡಬೇಕು. 16 ನಂಬರ್ಸ್ ಇರ್ತವೆ ಕಾರ್ಡ್ ನಂಬರು. ಅದಾದಮೇಲೆ ಎಷ್ಟು ನೋಡ್ಬೋದು ವ್ಯಾಲಿಡಿಟಿ ಇರ್ತೈತೆ. ನಿಮ್ಮ ಕಾರ್ಡ್ ವ್ಯಾಲಿಡಿಟಿ ಮ್ಯಾಕ್ಸಿಮಮ್ ಯಾವಾಗವರೆಗೂ ಇರ್ತೈತೆ ಅಂತ ನೋಡಬೇಕು. ಅದರಲ್ಲಿ ಮಂತ್ ಹಾಗೆ ಇಯರ್ ಇರ್ತೈತೆ. ನಿಮ್ಮ ಕಾರ್ಡ್ ಮೇಲೆ ಇರ್ತೈತೆ ಅದು ಡೀಟೇಲ್ಸು, ಅದು ನೀವು ಇಲ್ಲಿ ಎಂಟರ್ ಮಾಡಬೇಕು. ಫೈನಲ್ ಆಗಿ CVV ಇರ್ತೈತೆ. 3 ನಂಬರ್ಸ್ ಇರ್ತವೆ. CVV ಅಂದರೆ ಮ್ಯಾಕ್ಸಿಮಮ್ ಕ್ರೆಡಿಟ್ ಕಾರ್ಡ್ ಆಗ್ಬೋದು, ಡೆಬಿಟ್ ಕಾರ್ಡ್ ಆಗ್ಬೋದು, ಬ್ಯಾಕ್ ಸೈಡ್ ಇರ್ತೈತೆ. ಕೆಲವೊಂದು ಕಾರ್ಡ್ಸ್ಗೆ ಅದು ಫ್ರಂಟ್ ಸೈಡ್ ಇರ್ತೈತೆ. CVV 3 ನಂಬರ್ಸ್ ಇರ್ತವೆ. ನೀವು ಚೆಕ್ ಮಾಡಿಕೊಂಡು ಪೇ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು OTP ಬರ್ತೈತೆ ನಿಮ್ಮ ಬ್ಯಾಂಕ್ನಿಂದ. ಅದು ಎಂಟರ್ ಮಾಡಿದ್ರೆ ನಿಮ್ಮ ಆರ್ಡರ್ ಸಕ್ಸಸ್ ಆಗುತ್ತೆ. ನೆಕ್ಸ್ಟ್ ನಾವು ನೋಡಿದ್ರೆ ಕ್ಯಾಶ್ ಆನ್ ಡೆಲಿವರಿ ಅಂತ ಒಂದು ಆಪ್ಷನ್ ಇರ್ತೈತೆ. ಅಂದರೆ ಸಪೋಸ್ ನೀವು ಮನೆಗೆ ಬಂದ ಮೇಲೆ ಪೇಮೆಂಟ್ ಮಾಡಬೇಕು ಅನ್ಕೊತಾ ಇದ್ದರೆ ಮಾತ್ರ ಕ್ಯಾಶ್ ಆನ್ ಡೆಲಿವರಿ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನೀವು ಮನೆಗೆ ಬಂದ ಮೇಲೆ ಫುಲ್ ಪೇಮೆಂಟ್ ಮಾಡ್ಬೋದು. ಆದರೆ ಇದರಲ್ಲಿ ಒಂದು ಕಂಡೀಷನ್ ಇದೆ. ಇಲ್ಲಿ ನನಗೆ 10 ರೂಪೀಸ್ ಜಾಸ್ತಿ ತೋರಿಸ್ತಾ ಇದೆ. ಅದು ಪ್ರಾಡಕ್ಟ್ ಮೇಲೆ ಡಿಪೆಂಡ್. ಕೆಲವೊಂದು ಪ್ರಾಡಕ್ಟ್ಸ್ಗೆ ಜಾಸ್ತಿ ತೋರಿಸ್ತೈತೆ. ಡೆಫಿನೆಟಾಗಿ ಕ್ಯಾಶ್ ಆನ್ ಡೆಲಿವರಿ ನೀವು ಸೆಲೆಕ್ಟ್ ಮಾಡ್ಕೊತಾ ಇದ್ರೆ ಅಂದರೆ ಮಾತ್ರ ಸ್ವಲ್ಪ ಜಾಸ್ತಿ ಅಮೌಂಟ್ ನೀವು ಕಟ್ಟಬೇಕಾಗುತ್ತೆ. ಅದು ನೀವು ನೆನಪಿಟ್ಕೊಬೇಕು. ಈ ಥರ ನೀವು ಕ್ಯಾಶ್ ಆನ್ ಡೆಲಿವರಿನೂ ಆರ್ಡರ್ ಮಾಡ್ಬೋದು. ಫೈನಲಾಗಿ ನಾವು ನೋಡಿದ್ರೆ ಫ್ಲಿಪ್ಕಾರ್ಟ್ ಗಿಫ್ಟ್ ಕಾರ್ಡ್ನಿಂದನೂ ನೀವು ಪೇಮೆಂಟ್ ಮಾಡ್ಬೋದು. ಹ್ಯಾವ್ ಎ ಫ್ಲಿಪ್ಕಾರ್ಟ್ ಗಿಫ್ಟ್ ಕಾರ್ಡ್ ಅಂತ ಅಲ್ಲ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ಲಿಪ್ಕಾರ್ಟ್ ಗಿಫ್ಟ್ ಕಾರ್ಡ್ ಡೀಟೇಲ್ಸ್ ಇಲ್ಲಿ ಎಂಟರ್ ಮಾಡಿದರೆ ಆ್ಯಡ್ ಗಿಫ್ಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ನೀವು ಇದರಿಂದ ಫ್ಲಿಪ್ಕಾರ್ಟ್ ಗಿಫ್ಟ್ ಕಾರ್ಡ್ನಿಂದನೂ ನೀವು ಪೇಮೆಂಟ್ ಮಾಡ್ಬೋದು. ಈ ಥರ ನೀವು 4 ಟೈಪ್ಸ್ನಿಂದ ನೀವು ಪೇಮೆಂಟ್ ಮಾಡ್ಬೋದು. ನಾನು ಕಾರ್ಡ್ ಪೇಮೆಂಟ್ ಮಾಡ್ತಾ ಇದ್ದೀನಿ. ಕಾರ್ಡ್ ಪೇಮೆಂಟ್ ಮಾಡಿದ ಮೇಲೆ ನಿಮಗೆ ನೆಕ್ಸ್ಟ್ ಇರೋ ಪ್ರಾಸೆಸ್ ಎಲ್ಲ ಕ್ಲಿಯರಾಗಿ ನಾನು ಇವಾಗ ಮಾತಾಡ್ತೀನಿ. ಇವಾಗ ನಾನು ಆರ್ಡರ್ನ ಟ್ರ್ಯಾಕ್ ಮಾಡೋದು ಹೇಗೆ ಅಂತ ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ.
ಒಂದು ದಿನ ಆದಮೇಲೆ ಮ್ಯಾಕ್ಸಿಮಮ್ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಶಿಪ್ ಆಗ್ತವೆ. ನಾನು ಇವಾಗ ಕ್ಲಿಯರಾಗಿ ಆರ್ಡ್ರನ್ನ ಟ್ರ್ಯಾಕ್ ಮಾಡೋದು ಹೇಗೆ ಅಂತ ಕ್ಲಿಯರಾಗಿ ತೋರಿಸ್ತೀನಿ. ಫಸ್ಟ್ ಅಲ್ಲಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ನೀವು ನೋಡ್ಬೋದು ಆರ್ಡರ್ಸ್ ಅಂತ ಒಂದು ಆಪ್ಷನ್ ಇರ್ತೈತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಯಾವ ಪ್ರಾಡಕ್ಟು ಟ್ರ್ಯಾಕ್ ಮಾಡಬೇಕು ಅನ್ಕೊತಾ ಇದ್ರೋ ಆ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ನೀವು ನೋಡ್ಬೋದು ಸಿ ಆಲ್ ಅಪ್ಡೇಟ್ಸ್ ಅಂತ ಒಂದು ಆಪ್ಷನ್ ಇರ್ತೈತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮದು ಪ್ರಾಡಕ್ಟ್ ಇವಾಗ ಎಲ್ಲೈತೆ ಅಂತ ಕ್ಲಿಯರಾಗಿ ಅಲ್ಲಿ ಕಾಣಿಸ್ತೈತೆ. ಹಾಗೆ ಯಾವಾಗ ಬರೋ ಅವಕಾಶ ಐತೆ ಅಂತ ಅಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡ್ತಾರೆ. ಈ ಥರ ನೀವು ಈಸಿಯಾಗಿ ನಿಮ್ಮ ಆರ್ಡ್ರನ್ನ ಟ್ರ್ಯಾಕ್ ಮಾಡ್ಬೋದು. ಕೆಲವೊಂದು ದಿನ ಇದ್ಮೇಲೆ ಡೆಲಿವರಿ ಪಾರ್ಟ್ನರ್ ನಿಮ್ಮ ಹತ್ರ ಬಂದು ಕಾಲ್ ಮಾಡ್ತಾರೆ, ನೀವು ನಿಮ್ಮ ಪ್ರಾಡಕ್ಟ್ನ ತೊಗೊಬೋದು. ಹಾಗೆ ಸಪೋಸ್ ನೀವು ಪೇಮೆಂಟ್ ಆನ್ಲೈನಲ್ಲಿ ಮಾಡಿದರೆ ಮಾತ್ರ ನೀವು ಡೈರೆಕ್ಟಾಗಿ ತೊಗೋಬೋದು. ಇಲ್ಲಾಂದರೆ ಕ್ಯಾಶ್ ಆನ್ ಡೆಲಿವರಿ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಮಾತ್ರ ಅಮೌಂಟ್ ಕಟ್ಬಿಟ್ಟು ನಿಮ್ಮ ಪ್ರಾಡಕ್ಟ್ ನೀವು ತೊಗೊಬೋದು. ಈ ಥರ ನೀವು ಈಸಿಯಾಗಿ ಫ್ಲಿಪ್ಕಾರ್ಟಲ್ಲಿ ಶಾಪಿಂಗ್ ಮಾಡ್ಬೋದು. ನೋಡ್ಬೋದು ಬಲ್ಬ್ ಡೆಲಿವರಿ ಆಯಿತು. ನಾನು ಇವಾಗ ಅನ್ಬಾಕ್ಸ್ ಮಾಡಿ ಕ್ಲಿಯರಾಗಿ ತೋರಿಸ್ತೀನಿ. ನಾವು ಆ ಪ್ರಾಡಕ್ಟ್ ಆರ್ಡರ್ ಮಾಡಿದ ಮೇಲೆ ಅವರು ಕೊರಿಯರ್ ಕಂಪ್ನಿನಿಂದ ನಮಗೆ ಪ್ರಾಡಕ್ಟ್ ಕಳಿಸ್ತಾರೆ. ಸಪೋಸ್ ನೀವು ಮೆಟ್ರೋ ಸಿಟಿಯಲ್ಲಿದ್ದರೆ ಮಾತ್ರ ನಿಮ್ಮ ಪ್ರಾಡಕ್ಟ್ 1 to 2 ದಿನದಲ್ಲಿ ಬರೋ ಅವಕಾಶ ಜಾಸ್ತಿ ಇದೆ. ಇಲ್ಲಾಂದರೆ ನೀವು ಸ್ಮಾಲ್ ವಿಲೇಜಲ್ಲಿದ್ದರೆ ಮಾತ್ರ 1 ವೀಕ್ನಿಂದ 10 ದಿನವರೆಗೂ ಟೈಮ್ ಡೆಫಿನೆಟಾಗಿ ಆಗ್ತೈತೆ. ಈ 10 ದಿನ ವೆಯ್ಟ್ ಮಾಡಿದ ಮೇಲೆ ನಿಮ್ಮ ಪ್ರಾಡಕ್ಟ್ ಬಂದ ಮೇಲೆ ಸಪೋಸು ನಿಮ್ಮ ಪ್ರಾಡಕ್ಟ್ಗೆ OTP ಇದ್ದರೆ ಮಾತ್ರ ಡೆಫಿನೆಟಾಗಿ ನೀವು OTP ಅವ್ರ ಜೊತೆ ಶೇರ್ ಮಾಡಬೇಕು. ಡೆಫಿನೆಟಾಗಿ ಅದು ಫ್ಲಿಪ್ಕಾರ್ಟ್ OTPಯ ಅಲ್ಲ ಅಂತ ನೀವು ಚೆಕ್ ಮಾಡಿ ಶೇರ್ ಮಾಡೋದೇ ಒಳ್ಳೆಯದು. ಡೆಫಿನೆಟಾಗಿ ಈ ಥರ ನೀವು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿ ನಿಮಗೆ ಬೇಕಾಗಿರೋ ಪ್ರಾಡಕ್ಟ್ ನೀವು ಪಡೀಬೋದು. ಈ ವಿಡಿಯೋ ಇಷ್ಟ ಪ್ರೇಕ್ಷಕರೇ, ನಾನು ಈ ವಿಡಿಯೋನಿಂದ ಫ್ಲಿಪ್ಕಾರ್ಟ್ ಆ್ಯಪಲ್ಲಿ ಹೇಗೆ ಶಾಪಿಂಗ್ ಮಾಡೋದಂತ ಎಷ್ಟೊಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದಂತ ಅನ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಹಿಂದ್.